ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತಿನ ವ್ಲಾಗಿಂದ ಸ್ವಲ್ಪ ಹೆಲ್ದಿ ವರ್ಷನ್ ಆಫ್ ದ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಮತ್ತು ಬೀನ್ಸು ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಟೀಚರ್ಸ್ ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 50 ಗಿಫ್ಟ್ಸ್ ಸಿಕ್ಕಿದೆ ಅನ್ಬೋದು. ಚಾಕ್ಲೇಟ್ಸು, ಕ್ಲಿಪ್ಸು, ಕಪ್ಸು, ಎಷ್ಟೊಂದು ಪೆನ್ಸು, ರೆಡ್ ಪೆನ್ಸು, ಸೊ ಈ ಥರದ್ದೆಲ್ಲ ಎಷ್ಟೊಂದು ಗಿಫ್ಟ್ ಸಿಕ್ತು. ಜೊತೆಗೆ ಸ್ಪ್ರೌಟ್ಸ್ದು ಸಲಾಡ್ ಮಾಡ್ಕೊಂಡಿದ್ದೆ. ಯಾವಾಗಲೇ ಏನೇ ಅಡುಗೆ ಮಾಡಬೇಕು ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಫಸ್ಟು ನಾನು ಒಂದು ತಪ್ಪಲೆಯಲ್ಲಿ ಅಥವಾ ಒಂದು ಬೌಲಲ್ಲಿ, ಬಾಟ್ಲಲ್ಲಿ ಎಲ್ಲ ನೀರು ತುಂಬಿಸಿ ಇಟ್ಟಿರ್ತೀನಿ. ಬೇಗ ಅಡುಗೆ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ. ಸ್ಮಾರ್ಟ್ ವರ್ಕಿಂಗ್ ಇದ್ದರೆ ಅಡುಗೆನೂ ಕೂಡ ಎಂಜಾಯ್ ಮಾಡಿಕೊಂಡು ಬೇಗ ಬೇಗ ಮಾಡ್ಬೋದು. ಮತ್ತು ನಾನು ಯಾವಾಗಲೇ ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂದರೆ ಸಿಪ್ಪೆನ ತೆಗೆದು ಆಮೇಲೆ ಕುಕ್ಕರ್ಗೆ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಗ ಬೇಗ ಬೆಂದ್ಕೊಳ್ಳುತ್ತೆ. ಆಮೇಲೆ ಸಿಪ್ಪೆ ತೆಗಿಯೋ ತಲೆನೋವು ಇರಲ್ಲ ಅಂತ ನನಗೆ ಈ ಮೆಥಡ್ ಈಸಿ ಅಂತ ಅನಿಸುತ್ತೆ. ಇವತ್ತು ದೋಸೆ ಜೊತೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ತುಂಬ ಹಿಟ್ಟಾಗೋದು ಅಂದರೆ ಕಡಲೆಕಾಯಿ ಚಟ್ನಿ. ಅದಕ್ಕೆ ಎಷ್ಟೊಂದು ಹುರಿದು ಇಟ್ಕೊಂಡಿರ್ತೀನಿ. ಆಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಚಟ್ನಿ ಮಾಡ್ಕೊಂಬಿಡ್ತೀನಿ. ಈಗ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಐರನ್ ತವಾದಲ್ಲಿ ಮಾಡಿದ್ರೆ ಯಾವಾಗಲೂ ಹೆಲ್ತ್ ವೈಸ್ನು ತುಂಬ ಒಳ್ಳೆಯದು ಅಂತ ಈ ನಡುವೆ ತುಂಬ ಐರನ್ ತವಾನೇ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಉಪ್ಪು, ಅಡಿಕೆ, ಅರಶಿನ, ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋದು. ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಸ್ಮ್ಯಾಶ್ ಆಗೋಗುತ್ತೆ ಆಲೂಗಡ್ಡೆ ಅಂತ. ನೀವು ನೋಡ್ತಾ ಇರ್ಬೋದು, ಏನೂ ಸ್ಮ್ಯಾಶ್ ಆಗಿಲ್ಲ. ನೀವು ಒಂದು ಈ ದೊಡ್ಡ ಆಲೂಗಡ್ಡೆನ 4 ಭಾಗ ಮಾಡಿದ್ರೂ ಏನೂ ಸ್ಮ್ಯಾಶ್ ಆಗೋಲ್ಲ. ಸೊ ಇದೆಲ್ಲ ಗಿಫ್ಟ್ಸ್ ನೋಡ್ತಾ ಇದ್ದೆ. ಇದೊಂಥರ ಖುಷಿ ಅಂತ ಅನಿಸುತ್ತೆ. ನೋಬಲ್ ಪ್ರೊಫೆಷನ್ನು ಒಬ್ಬರಿಗೆ ಸರ್ವ್ ಮಾಡೋದು, ಅದು ಸ್ವಾರ್ಥ ಇಲ್ಲದೆ ಸರ್ವ್ ಮಾಡೋದು ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ಈಗ ಎಲ್ಲ ಕಿಚನೆಲ್ಲ ನೀಟ್ ಮಾಡಾದ್ಮೇಲೆ ಆರ್ಗನೈಸರ್ಸ್ ಎಲ್ಲ ಇರುತ್ತಲ್ಲ, ಬಾಕ್ಸಸ್, ಅದನ್ನೆಲ್ಲ ನೀಟ್ ಮಾಡಿ ಒರೆಸಿಟ್ರೆ ಒಂಥರ ಸಮಾಧಾನ ಯಾವಾಗಲೂ ನನಗಷ್ಟೇ. ಎಲ್ಲ ಕೆಲಸ ಎಲ್ಲ ಆದಮೇಲೆ ಹೊರಗಡೆ ಬಂದು ನೋಡಿದ್ರೆ ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿತ್ತು. ಸೊ ಲೈಫ್ ಅಂದರೆ ಹಾಗೆ ಅಲ್ವಾ, ಎಂಜಾಯ್ ಮಾಡ್ತಾ ಇರಬೇಕು. ಕಮಿಟ್ಮೆಂಟ್ಸ್ ಇರುತ್ತೆ, ಎಲ್ಲ ಜಂಜಾಟ ಇರುತ್ತೆ. ಅದರ ಜೊತೆಗೆ ನೇಚರ್ನ ಎಂಜಾಯ್ ಮಾಡಬೇಕು, ನಮ್ಮ ಲೈಫ್ನ ಎಂಜಾಯ್ ಮಾಡಬೇಕು, ನಮ್ಮ ಹೆಲ್ತ್ನ ನೋಡ್ಕೋಬೇಕು, ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಖುಷಿಯಾಗಿರಬೇಕು, ಎಂಜಾಯ್ ಮಾಡಬೇಕು ಲೈಫ್ನ. ಸೊ ನನಗೆ ಕೆಲಸ ಇದೆ, ನನಗೆ ಜಂಜಾಟ ಇದೆ ಅಂತ ಇದ್ದರೆ ಕಂಟಿನ್ಯೂಸ್ ಆಗಿ ಕೆಲಸ ಇದ್ದೇ ಇರುತ್ತೆ. ಅದ್ರ ಮಧ್ಯದಲ್ಲೇ ನಾವು ಯಾವ ರೀತಿ ಲೈಫ್ನ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ ರೀತಿ ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ತೂತಾಗಿ ದೋಸೆ ಬಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನಾನು ಆ ಥರ ಆಗಿದ್ದೆ. ಬಟ್ ಹಸ್ಬೆಂಡ್ಗೆ ಮಸಾಲೆ ದೋಸೆ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಆಮೇಲೆ ಅವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ ಕೂಡ, ನನಗಿಂತ ತುಂಬ ಚೆನ್ನಾಗಿ ಮಸಾಲೆ ದೋಸೆ ಮಾಡ್ತಾರೆ. ತಿನ್ನಾಗಿ ಅಷ್ಟು ಪೇಷನ್ಸ್ ಇದೆ. ಚೆನ್ನಾಗಿ ರೋಸ್ಟ್ ಮಾಡಿ ಅದರೊಳಗಡೆ ಆಲೂಗಡ್ಡೆ ಫಿಲ್ಲಿಂಗ್ ಮಾಡಿ ಮಕ್ಳಿಗೂ ಕೂಡ ಅದು ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು.